ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ವಿಜಯ್ ಮತ್ತು ಸಂಗೀತ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಬಂದಿದೆ. ಅದು ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಟಿ ವಿ ಮಾಧ್ಯಮದಲ್ಲಾಗಿರ್ಬೋದು ತುಂಬಾ ವಿಷಯ ಹರಿದಾಡ್ತಿದೆ. ಅದು ಏನಪ್ಪ ಅಂದರೆ ವಿಜಯ್ ಪತ್ನಿ ಸಂಗೀತ ಅವರು ವಿಜಯ್ ಅವರಿಗೆ ವಿಚ್ಛೇದನ ಕೋರಿ ಅದನ್ನು ಆಲ್ರೆಡಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾಗಿತ್ತು. ಅದರಲ್ಲಿ ಮೊದಲು ನಾವು ಮದುವೆ ಆದಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಈಗ ಅವರು ಒಂದು ನಟಿ ಜೊತೆ ತುಂಬ ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಿದ್ರು. ನಾನು ಹಲವಾರು ಬಾರಿ ಅವ್ರಿಗೆ ತಿಳಿಸಿದ್ದೆ. ಅವರು ಅದೇ ವಿಷಯವಾಗಿ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು. ಆದರೆ ಇದು ಇನ್ನೂ ಹೆಚ್ಚಾಗ್ತಾಯಿದೆ, ನಿಂತಿಲ್ಲ. ಅದಕ್ಕಾಗಿ ನಾನು ವಿಚ್ಛೇದನ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ವಿಚ್ಛೇದನ ಪತ್ರನ ಬರೆದಿದ್ರು. ಇದಕ್ಕೆ ವಿಜಯ್ ಅವರು ಇನ್ನೂ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ವಿಚ್ಛೇದನ ಕೊಡ್ತೀನಿ ಅಂತ ಇನ್ನೂ ಮುಂದೆ ಬಂದಿಲ್ಲ. ಆ ನಟಿ ಯಾರು? ಆ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅದು ಬೇರೆ ಯಾರೂ ಅಲ್ಲ, ತ್ರಿಷಾ. ಈ ತ್ರಿಷಾ ಅವರು ಕನ್ನಡದಲ್ಲೂ ಕೂಡ ನಟಿಸಿದರು, ಪುನೀತ್ ರಾಜ್ಕುಮಾರ್ ಜೊತೆನೂ ನಟಿಸಿದರು. ಮತ್ತು ತಮಿಳಲ್ಲಿ ಸುಮಾರು ಚಿತ್ರಗಳನ್ನು ಮಾಡಿದ್ದಾರೆ ಮತ್ತು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ತೆಲುಗು ಕೂಡ ಮಾಡಿದ್ದಾರೆ. ಈ ವಿಜಯ್ ಮತ್ತು ತ್ರಿಷಾ ಕೂಡ ಒಂದು ಸಿನಿಮಾನ ಮಾಡಿದರು, ಸುಮಾರು ವರ್ಷಗಳ ಹಿಂದೆ ಮಾಡಿದರು. ಆ ಒಂದು ಸಮಯದಲ್ಲಿ ಇವರ ಒಂದು ಫ್ರೆಂಡ್ಶಿಪ್ಪು ಮೂಡಿತ್ತು ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಇದಾದಮೇಲೆ ಎಲ್ಲೂ ಇವರು ಸಿನಿಮಾನ ನಟಿಸಿರಲಿಲ್ಲ. ಕಳೆದ ರೀಸೆಂಟಾಗಿ ಒಂದು ಸಿನಿಮಾದಲ್ಲಿ ಲಿಯೋ ಅನ್ನೋ ಚಿತ್ರದಲ್ಲಿ ಇವರಿಬ್ಬರು ನಟಿಸಿದರು. ಈ ಒಂದು ನಟಿ ಮತ್ತು ತ್ರಿಷಾ ಏನಿದ್ದಾರಲ್ಲ ಮತ್ತು ವಿಜಯ್, ಇವರಿಬ್ಬರು ಕಳೆದ ಈ ವಿಚ್ಛೇದನ ಅನ್ನೋವಂಥ ಏನು ಬಂತು ಆವಾಗಿಂದ ಈವೆಂಟ್ಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈ ಈವೆಂಟಲ್ಲಿ ಕಾಣಿಸ್ಕೊಂಡಿರೋ ಕಾರಣದಿಂದಾಗಿ ಸುಮಾರು ಕಡೆ ಏನು ವಿಷಯ ಬರ್ತಾಯಿದೆಪ್ಪ ಅಂದರೆ, ಈ ಸಂಗೀತ ಅವರು ವಿಜಯ್ ಪತ್ನಿ ಏನಿದ್ದಾರೆ ಅವರು ಕಂಪ್ಲೇಂಟ್ ಮಾಡಿದರು, ಆ ನಟಿ ಯಾರು? ಇವರೇ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಇನ್ನೇನು ಇವರಿಬ್ಬರು ಮದುವೆ ಕೂಡ ಆಗ್ತಾರೆ ಅಂತ ಹೇಳ್ಬಿಟ್ಟು ವಿಷಯ ಹರಿದಾಡ್ತಾಯಿದೆ. ಆದರೆ ಎಲ್ಲೂ ವಿಜಯ್ ಅವರು ಇದ್ರ ಬಗ್ಗೆ ಎಲ್ಲೂ ಇನ್ನೂ ಏನೂ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಸುಮಾರು ದಿನಗಳ ಹಿಂದೆ ಒಬ್ಬ ಪೊಲಿಟಿಷಿಯನ್ ಕೂಡ ವಿಜಯ್ ಅವರು ತ್ರಿಷಾ ಅವ್ರನ್ನ ಬಿಟ್ಟು ಹೊರಗಡೆ ಬಂದರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು. ಆ ಒಂದು ಸ್ಟೇಟ್ಮೆಂಟ್ನ ಕುರಿತಾಗಿ ತ್ರಿಷಾ ಅವರು ರಿಯಾಕ್ಟ್ ಕೂಡ ಮಾಡಿದರು. ಇದಾದಮೇಲೆ ಅದೇ ಪೊಲಿಟಿಕಲ್ಲು ನಾನು ಮಾತಾಡಿದ್ದು ತಪ್ಪು ಅಂತಲೂ ಕ್ಷಮೆ ಕೂಡ ಕೇಳಿ ಅಲ್ಲಿಗೆ ಅದು ನಿಂತ್ಕೊಂಡಿತ್ತು. ಈಗ ವಿಷಯ ಏನು ಬರ್ತಾಯಿದೆ, ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರು ಮದುವೆ ಆಗಿಬಿಡ್ತಾರೆ ಅಂಥೇಳಿ ಬರ್ತಾಯಿದೆ. ಮತ್ತು ಕೆಲವರು ಇನ್ನೂ ಇವರಿಬ್ಬರು ಒಂದೇ ಹೋಟ್ಲಲ್ಲಿ ಇದ್ದರು ಅಂತಲೂ ಬರ್ತಾಯಿದೆ. ಆದರೆ ಯಾವುದೇ ಸಾಕ್ಷಿ ಎಲ್ಲೂ ಇಲ್ಲ. ವಿಜಯ್ ಮತ್ತು ತ್ರಿಷಾ ಅವರು ಒಳ್ಳೆ ಫ್ರೆಂಡ್ಸೇ. ಆದರೆ ಇನ್ನೂ ಮದುವೆ ಆಗ್ತೀವಿ ಅಂತಾಗಲಿ ಅವರೇ ಸ್ವತಃ ಎಲ್ಲೂ ಹೇಳಿಲ್ಲ. ಮತ್ತು ಏನು ವಿಜಯ್ ಪತ್ನಿ ಇದ್ದರು, ಆ ನಟಿ ಅಂತ ಉಲ್ಲೇಖ ಮಾಡಿದರೆ ಹೊರತು ತ್ರಿಷಾ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಏನೇ ಆಗಲಿ ಈ ದೊಡ್ಡ ಆಗಿರ್ಬೋದು, ಈಗ ವಿಜಯ್ ಅವರು ಒಂದು ಪೊಲಿಟಿಕಲಲ್ಲಿ ನಿಂತಿದ್ದಾರೆ. ಮುಂದೆ ಇನ್ನೇನು ಚುನಾವಣೆ ಬರೋವಂಥ ಸಮಯ ಕೂಡ ಹತ್ರ ಬರ್ತಾಯಿದೆ. ಇದೆಲ್ಲ ಏನಪ್ಪ ಅಂದರೆ ಕೆಲವರು ಆಗದೇ ಇರೋರು ಪಿತೂರಿ ಮಾಡ್ತಾ ಇರ್ಬೋದು, ಅಥವಾ ಇದು ನಿಜಾನ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ. ಯಾಕಂದರೆ ಅವರೇ ಕ್ಲಾರಿಟಿ ಕೊಟ್ಟಾಗ ಮಾತ್ರ ಇದಕ್ಕೆ ಸತ್ಯ ಹೊರಗಡೆ ಬರೋದು. ಎಷ್ಟೋ ಜನ ಸೆಲೆಬ್ರಿಟಿಗಳು ಓಡಾಡೋದು ತುಂಬ ಸಹಜ. ಅದು ಫ್ರೆಂಡ್ಶಿಪ್ಪಲ್ಲೇ ಓಡಾಡ್ತಾ ಇರ್ಬೋದು, ಮತ್ತು ಅವರಿಬ್ಬರು ಪ್ರೀತಿ ಮಾಡ್ತಾನೆ ಓಡಾಡ್ತಾ ಇರ್ಬೋದು. ಆವಾಗ ಏನಾಗುತ್ತೆ, ಈವೆಂಟ್ಗಳಲ್ಲಿ ಹೋದಾಗ ಅವೆಲ್ಲ ನೋಡಿದಾಗ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಸುಮಾರು ವಿವಾದಾತ್ಮಕ ಉಟ್ಕೊಳ್ಳುತ್ತೆ. ಆದರೆ ಅವರೇ
ಮದುವೆ ಆದಾಗ ಮಾತ್ರ ಈ ಥರ ಎಷ್ಟೋ ಜನ ಮದುವೆ ಆಗಿದ್ದಾರೆ. ಆವಾಗ ಮಾತ್ರನೇ ಗೊತ್ತಾಗುತ್ತೆ ಇವರು ಮದುವೆ ಆಗಿದ್ದಾರೆ ಅಂತ. ನಿಜವಾಗ್ಲೂ ಇವರಿಬ್ಬರ ಮಧ್ಯೆ ಒಂದು ಪ್ರೀತಿ ಇತ್ತು ಅನ್ನೋದನ್ನು ಹೇಳ್ಬೋದು. ಈ ಥರ ಸುಮಾರು ಉದಾಹರಣೆಗಳು ನಾವು ನೋಡ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ನೋಡ್ಬೋದು. ಎಷ್ಟೋ ಜನ ಇದ್ದಾರೆ. ಇನ್ನು ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಹಿಂದಿಲಾಗಿರ್ಬೋದು. ತುಂಬ ಜನ ಈ ಥರ ಓಡಾಡಿದಾಗ ಮದುವೆ ಆಗಿರೋದು ಕೂಡ ತುಂಬ ಇದ್ದಾವೆ. ಅದೇ ರೀತಿ ಈ ಈ ಸಂಗೀತ ಅವರು ಏನು ವಿಚ್ಛೇದನ ಆ ನಟಿ ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ರಲ್ಲ, ಆ ಒಂದು ಕಾರಣ ಈ ಟೈಮಲ್ಲಿ ಇವರು ಓಡಾಡ್ತಾ ಇರೋದ್ರಿಂದ ಇವರ ಮಧ್ಯದಲ್ಲೂ ಅದೇ ನಡೀತಾ ಇದೆ ಅನ್ನೋ ಒಂದು ವಿಚಾರಣದಲ್ಲಿ ಸುಮಾರು ಮದುವೆ ವಿಚಾರ ಪ್ರಸ್ತಾಪಗಳು ಬರ್ತಾಯಿದೆ. ಆದರೆ ಎಲ್ಲೂ ವಿಜಯ್ ಅವರಾಗಲಿ ತ್ರಿಷಾ ಅವರಾಗಲಿ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಇಲ್ದಿರೋದನ್ನು ಎಬ್ಸೋ ಅಂಥ ಕೆಲಸಗಳನ್ನ ಕೆಲವರು ಆಗಬಾರ್ದಿರೋಂಥ ವ್ಯಕ್ತಿಗಳು ಮಾಡ್ಬೋದು. ಅಥವಾ ಅವರಿಬ್ಬರ ಮಧ್ಯೆ ಇದ್ದರೂ ಇರ್ಬೋದು. ಏನೇ ಇದ್ದರೂ ನಾಳೆ ದಿನ ಅದು ಹೊರಗಡೆ ಬಂದೇ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಗೊತ್ತಿಲ್ದಿರ ಏನು ಯಾವುದನ್ನು ಹೇಳೋದಕ್ಕಾಗಲ್ಲ. ಇನ್ನೊಬ್ಬರ ವಿಷಯಗಳಿಗೆ ಧಕ್ಕೆ ಬರುವಂಥ ಕೆಲಸಗಳನ್ನ ಮಾಡಿಕೊಡೋದು. ಈಗ ಮೊದಲೇ ಅವರ ವಿಷಯಗಳಲ್ಲಿ ಏನೇನೋ ನಡೀತಾ ಇರುತ್ತೆ. ಅಂಥದ್ರಲ್ಲಿ ಇದು ನಿಜಾನೇ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋವಂಥ ಕೆಲಸಗಳು ಮಾಡ್ಬೋದು. ಈಗ ರಾಜಕೀಯದಲ್ಲಿ ನಿಂತ್ಕೊಂಡ್ಬಿಟ್ರೆ ಇಂಥ ವಿಷಯಗಳು ಸುಮಾರಾಗಿ ಬರ್ತಾನೆ ಇರ್ತವೆ. ಅದು ವಿಜಯ್ ಅವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಒಂದು ಸೆಲೆಬ್ರಿಟಿಗಳು ರಾಜಕೀಯದಲ್ಲಿ ಬಂದಾಗ ಅವರೇನಾದರೂ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟು ಆ ಟೈಮಲ್ಲಿ ಏನಾದರೂ ಒಂದು ಪಿತೂರಿ ಕೆಲಸಗಳು ಮಾಡೋವಂಥ ಕೆಲಸ ಆಗ್ಬೋದು. ಅಥವಾ ನಿಜಾನೂ ಆಗಿರ್ಬೋದು. ಆದರೆ ಸತ್ಯ ಏನನ್ನೋದು ಅವ್ರ ಬಾಯಲ್ಲಿ ಬರಬೇಕು ಮತ್ತು ಅವರು ಆ ಕೆಲಸಗಳನ್ನ ಮಾಡಿದಾಗ ಮಾತ್ರನೇ ಬರೋದು. ಮೂಲತಃ ಸಂಗೀತ ಅವರು ಏನಿದ್ರು ಇವರು ಆರಂಭದಲ್ಲಿ ಚೆನ್ನಾಗೇ ಇದ್ದರು. ಇದುವರೆಗೂ ಯಾವುದೂ ಕಂಪ್ಲೇಂಟ್ ಮಾಡಿರಲಿಲ್ಲ. ಆದರೆ ಈಗ ಕಂಪ್ಲೇಂಟ್ ಮಾಡ್ತಿದ್ದಾರಪ್ಪ ಅಂದರೆ ಏನೋ ಇರ್ಬೋದು. ಅವ್ರಿಗೆ ಗೊತ್ತಿರುತ್ತೆ. ಅವರೇ ಕ್ಲಾರಿಟಿನ ಪೂರ್ತಿ ಕೊಡಬೇಕಾಗುತ್ತೆ. ಮತ್ತು ಈಗ ಸಂಗೀತ ಮತ್ತು ವಿಜಯ್ ಅವ್ರಿಗೆ ಇಬ್ಬರು ದೊಡ್ಡ ಮಕ್ಕಳು ಕೂಡ ಇದ್ದಾರೆ. ಅದು 20 ವರ್ಷದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇದಾದಮೇಲೆ ಈಗ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಎಲ್ಲ ಸತ್ಯ ಹೊರಗಡೆ ಬಂದಾಗ ಮಾತ್ರನೇ ಗೊತ್ತಾಗೋದು ವಿಜಯ್ ಮತ್ತು ತ್ರಿಷಾ ಅವರ ಮಧ್ಯೆ ಏನು ನಡೀತಿದೆ. ಅವ್ರದ್ದು ನಿಜವಾಗ್ಲೂ ಏನಾದರೂ ಅವ್ರ ಮಧ್ಯೆ ಪ್ರೀತಿ ಇದೆಯಾ ಅನ್ನೋದು ಕ್ಲಾರಿಟಿನ ಅವರೇ ಕೊಡಬೇಕು. ಅಲ್ಲಿವರೆಗೂ ಏನು ಡಿಸೈಡ್ ಮಾಡೋಕ್ಕಾಗಲ್ಲ.